ಈ ಬಾರಿಯ ಮುಂಗಾರು ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುವುದಕ್ಕೆ ಚಿಂತನೆ ನಡೆದಿದೆ ಅಂದರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ನಿನ್ನೆ ರಾತ್ರಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಬೈಲೂರು ನಿಷ್ಕಳ ಮಂಟಪದ ಪೂಜ್ಯ ಗುರುಗಳಾದ ಶ್ರೀ ನಿಜಗುಣಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಸವ ಜಯಂತಿ ನಿಮಿತ್ತ ಅರಿವೆ ಗುರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರು ಪಾಲ್ಗೊಂಡು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ಚೆನ್ನರಾಜು ಹಟ್ಟಿಹೊಳಿ ಜೊತೆ ವೇದಿಕೆ ಹಂಚಿಕೊಂಡು ಜಂಟಿಯಾಗಿ ಸನ್ಮಾನ ಸ್ವೀಕಾರ ಮಾಡಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ, ಬೆಳಗಾವಿಯ ಸುವರ್ಣಸೌಧದಲ್ಲಿಯೇ ಈ ಬಾರಿ ಮುಂಗಾರು ಅಧಿವೇಶನ ನಡೆಸುವುದು, ಕೆಪಿಸಿಸಿ ಅಧ್ಯಕ್ಷರಾಗುವುದು, ಕಿತ್ತೂರು ಕಾರಪುರ ರಸ್ತೆಗಳ ಸಮಸ್ಯೆಗಳ ಬಗ್ಗೆ ಉತ್ತರ ನೀಡಿದರು. ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಸಿಕ್ಕಿದರೆ ಇವತ್ತು ಬೈಲೂರು ಒಂದ್ ರೀತಿ ಮಠಕ್ಕೆ ಬಂದು ಒಂದ್ ರೀತಿ ಬಸವ ಜಯಂತಿ ಆಚರಣೆ ಮಾಡಿದ್ರು. ಸ್ವಲ್ಪ ಯಾವಾಗಲೂ ಈ ಮಠಕ್ಕೆ ಬರ್ತಾನೆ ಇರ್ತೀವಿ, ಬೇರೆ ಬೇರೆ ಕಾರ್ಯಕ್ರಮ ನಿಮಿತ್ತ. ಇವತ್ತು ಕೂಡ ಬಸವ ಜಯಂತಿ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸೊ ಆ ಕಾರ್ಯಕ್ರಮ ಭಾಗವಹಿಸುವ ಮೂಲಕ ಅಲ್ಲಿಂದ ಕಾರ್ಯಕ್ರಮ ಮತ್ತು ಅದರ ಪರಂಪರೆಯನ್ನ ಎತ್ತಿಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಇವತ್ತು ಬಂದು ನಾವು ಕೂಡ ಭಾಗಿಯಾಗಿದೆ. ಸೊ ಸ್ವಾಮೀಜಿಯವರು ಪ್ರತಿ ವರ್ಷ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡೋ ಮೂಲಕ ಸಮಾಜವನ್ನು ಜಾಗೃತಿ ಮಾಡುವಂತ ಪ್ರಯತ್ನ ಮಾಡ್ತಿರ್ತಾರೆ. ಸರ್, ಈಗ ವಿಶೇಷವಾಗಿ ಒಂದ್ ರೀತಿ ಮುಂಗಾರು ಅಧಿವೇಶನ ಇಲ್ಲಿ ಬೆಳಗಾವಿಯಲ್ಲಿ ನಡೀತೈತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಬಸವರಾಜ ಹೊರಟ್ಟಿ ಅವರು ಸಹ ಹೇಳಿದ್ದಾರೆ ಪೂರಕವಾಗಿ. ಹೇಳಿದಾರೆ, ನೋಡೋಣ, ಇನ್ನೂ ಅಂತಿಮ ಆಗ್ಬೇಕು, ಮಾಡಬೇಕಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಇನ್ನೂ ಅಂತಿಮ ಆಗಿಲ್ಲ, ಅಂತಿಮ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ತಾವು ಒಂದ್ ರೀತಿ ಕೆಪಿಸಿಸಿ ಅಧ್ಯಕ್ಷ ಆಗ್ತೀರಾ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಸುದ್ದಿ ಇದೆ. ಇಲ್ಲ, ನೋಡೋಣ, ಕಾಯ್ದು ನೋಡೋಣ, ಇನ್ನೂ ನಡೀತಾ ಇದೆ ಚರ್ಚೆ. ಸೊ ವೇಟ್ ಮಾಡೋಣ. ಮತ್ತೆ ತಮ್ಮ ಇಲಾಖೆಯಲ್ಲಿ ವಿಶೇಷ ಇಟಗಿ ಕ್ರಾಸ್ ಇಂದ ಒಂದ್ ರೀತಿ ಬೇಕೋಡ್ ಕ್ರಾಸ್ ವರೆಗೂ ಸಾಕಷ್ಟು ರಸ್ತೆಗೆ ಇದಾಗಿದೆ ಸರ್. ಸಾಕಷ್ಟು ಜನ ಆಕ್ರೋಶ. ಈಗಾಗಲೇ ನಾ ಖುದ್ದಾಗಿ ನೋಡಿದ್ದೀನಿ, ಅಲ್ಲಿ ಬಂದಿದ್ದೀನಿ, ನಾವು ಅಧಿಕಾರಿಗಳು ಕರ್ಕೊಂಡ್ ಬಂದು ನೋಡಿದ್ದೀನಿ. ಬೈಲಂ, ಕಿತ್ತೂರು ಮತ್ತು ಖಾನಾಪುರ ರಸ್ತೆಗಳನ್ನ ಖುದ್ದಾಗಿ ನೋಡಿದ್ದೀವಿ. ಸಾಕಷ್ಟು ಅನುದಾನ ಕೊಟ್ಟಿದ್ದೀವಿ, ಮತ್ತೆ ಉಳಿದ್ರೆ ಕೂಡ ಅದನ್ನು ಕೊಡ್ತೀವಿ. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಖ್ಯಾತ ರಾಷ್ಟ್ರೀಯ ಶಾಸ್ತ್ರೀಯ ಸಂಗೀತಗಾರ ಪದ್ಮಶ್ರೀ ಪುರಸ್ಕೃತರಾದ ವೆಂಕಟೇಶ್ ಕುಮಾರ್ ರವನ್ನ ಸೇರಿದಂತೆ ಇದೇ ಸಂದರ್ಭದಲ್ಲಿ ವಿವಿಧ ಸ್ವಾಮೀಜಿಗಳು, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಅಡವಿ ಶೆಟ್ಟಿ, ವಿನಯ್ ನಾವಲಗಟ್ಟಿ, ರಾಣಿ ಶುಗರ್ಸ್ ಉಪಾಧ್ಯಕ್ಷ ಶಿವನಗೌಡ ಪಾಟೀಲ್, ಶಂಕರ್ ಹೋಳಿ, ಮಹಾಂತೇಶ್ ಕಂಬಾರ್ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ಈಗ ಸುಮಾರು ಬೀದರ್ ಜಿಲ್ಲೆಯಲ್ಲಿ ಹೈದರಾಬಾದ್ ಒಳಗಡೆ ಸುಮಾರು 500 ಎಕರೆ ಸುಂದರವಾಗಿರ್ತಕ್ಕಂಥ ಅನುಭವ ಮೆಗಾ ಸಿಟಿಯನ್ನು ಮಾಡಿರ್ತಕ್ಕಂಥ ಶ್ರೀಮಂತ ಎಷ್ಟು ಒಳ್ಳೆ ಹುಡುಗರು ಇವರಿಬ್ರು ಅಂತ ಹೇಳಿದ್ರೆ, ಇಡೀ ತಮ್ಮ ಜೀವನವನ್ನೇ ಬಸವ ತತ್ವಕ್ಕಾಗಿ ಎಡೆ ಮಾಡಿರ್ತಕ್ಕಂಥದ್ದು. ನಮ್ಮ ಸಾಲಿ ಮನೆತನ ಆಗಲಿ, ನಮ್ಮ ರವಿಕುಮಾರ್ ಶಾಲೆ ಆಗಲಿ, ಪಾಟೀಲ್ರಾಗಲಿ, ನಾವದಗೆರೆ ಆಗಲಿ, ಇವರೆಲ್ಲ ಇವ್ರ ತಂದೆ ತಾಯಿಗಳು ಎಂಥವ್ರು ಅಂದ್ರೆ, ಇವ್ರು 500 ಎಕರೆ ಮೆಗಾ ಸಿಟಿ ಮಾಡಿದ್ರು. ಇವ್ರ ತಂದೆ ತಾಯಿಗಳು ಮೊದಲಿನಿಂದನೂ ಈ ಎಂಥದ್ದು ಸಾವಯವವಾಗಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡಿಕೊಂಡೇ ಬದುಕಿದ್ದಾರೆ ಹೊರತು ಮಗ ಶ್ರೀಮಂತನಾಗಿದ್ದಾರೆ ಅಂತೇಳಿ ಮನೆಗೆ ಬರೋದಿಲ್ಲ. ಮಗ ಅವರನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ. ಅವರು ಇವತ್ತು ಅದೇ ಕೆಲಸ ಮಾಡ್ತಾರೆ. ಸಾವಯವ ವ್ಯವಸ್ಥೆ ಒಳಗಡೆ ಧೀಮಂತ ಸಾಲಿಮಂತನವರು ಜಂಗಮನ ಮಂತನಾಗಿದ್ದರೂ ಸಹ ಬಸವ ತತ್ವದ ಬಹಳ ಮುಖ್ಯ. ನಮ್ಮ ರವಿಕುಮಾರ್ ಪಾಟೀಲ್ ಅಂದ್ರೆ ಶರಣ ಪ್ರಕಾಶ್ ಪಾಟೀಲ್ ಬಲಗೈ ಇದ್ದಂಗೆ. ಇವರೆಲ್ಲರೂ ಬಹಳ ಅತಿ ಅದ್ಭುತವಾದ ವ್ಯಕ್ತಿಗಳು. ಅದಕ್ಕಾಗಿ ಇವರಿಗೊಂದು ಜೋರಾದ ಚಪ್ಪಾಳೆ. ಇಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಶಿವಶಂಕರ್ ಟೋಕ್ರೆ ಅವರು 50 ವರ್ಷದ ಬಾಂಧವ್ಯ. ಕರ್ನಾಟಕ ರಾಜ್ಯದ ಸರ್ಕಾರಿ ITI ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದವರು. ಸುಮಾರು 27,000 ಹುಡುಗರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಮೊನ್ನೆ ಡಾಕ್ಟರೇಟ್ ಆಯಿತು, ಸರ್ಕಾರದಿಂದ ದೊಡ್ಡ ಪ್ರಶಸ್ತಿ ಬಂತು. ಇವರೆಲ್ಲರೂ ಸಹ ಬಹಳ ಮುಖ್ಯವಾದಂಥ ವ್ಯಕ್ತಿಗಳು. ಇವರನ್ನು ಗೌರವಿಸೋದೇ ಒಂದು ಭಾಗ್ಯ ಅಂತ ನಾನು ತಿಳಿದುಕೊಂಡಿದ್ದೇನೆ. ಈಗ ಸದ್ಯದಲ್ಲೇ 97 ಇವರೆಲ್ಲರೂ ಸ್ಕಾಲರ್ಶಿಪ್ ಮೇಲೆ ಓದೋದು ಎಲ್ಲ ವಿದ್ಯಾರ್ಥಿಗಳು. ನಮ್ಮ ಕೆಂಜಾಳಿ ಮಠ ಆಗಲಿ, ನೀನೆಷ್ಟಿದ್ದೇನೋ 97 ಈ ಥರ ವಿದ್ಯಾರ್ಥಿಗಳು. ಯಾಕೆ ನಾನು ಹೇಳ್ತೇನೆ ಅಂತಂದ್ರೆ, ಈ ವಿದ್ಯಾರ್ಥಿಗಳಿಗೆ ನೀವು ಇಲ್ಲಿ ತಿಳ್ಕೊಳ್ಳೋ, ಬೈಲೂರಿಗೆ ನಾನು ಬಂದಾಗ 30 ವರ್ಷದ ಹಿಂದೆ ಶಿಕ್ಷಣ ಅನ್ನೋದೇ ಇಲ್ಲ, ಬಹಳ ಕಡಿಮೆ. MBBS ಆದವರು ಒಬ್ಬರೇ ಇದ್ರು ಹಿರೇಮಠರು. ಅವ್ರ ನಂತರ AC ಇದ್ರು. ಶಿಕ್ಷಣದ ಕೊರತೆ ಈ ಊರಲ್ಲಿ. ಆದರೆ ನಾನು 1 to 7 ತೆಗೆದ ಮೇಲೆ ಈ ಊರಿನಲ್ಲಿ ನಾನು ಕೇವಲ 5,000 ರೂಪಾಯಿಗೆ ಒಂದು ವರ್ಷದಲ್ಲಿ ಒಂದು ಹುಡುಗರನ್ನ ಓದಿಸ್ತೇನೆ. ಕೇವಲ 5,000. ಒಂದು 3 ಹುಡುಗರನ್ನ ಫ್ರೀಯಾಗಿ ಓದಿಸ್ತೇವೆ.
ಫೀಸ್ ತೆಗೆದುಕೊಳ್ಳಲ್ಲ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ಇದು ನಿಖರ ಸಹಕಾರ ಏನಂದ್ರೆ ಹಿಂದುಗಡೆ ನಮ್ಮ ಜಾರಕಿಹೊಳಿ ಸಾಹೇಬರು, ಬಾಬಾ ಸಾಹೇಬ್ ಪಾಟೀಲ್ರಾಗಲಿ, ಕಟ್ಟಿಹೊಳೆಯವರಾಗಲಿ ಅನೇಕ ದಾನಿಗಳ ಸಹಕಾರದಿಂದ ಈ ಹುಡುಗರನ್ನ ನಾವು ಇಲ್ಲಿ ಓದಿಸ್ತಾ ಇದ್ದೇವೆ. ಅವ್ರು ಮುಂದೆನೂ ಚೆನ್ನಾಗಿ ಓದಿಸ್ಬೇಕು. ಚಂದ್ರರಾಜ್ ಗಟ್ಟಿಹೊಳೆಯವರಿಗೆ ಹುಡುಗರನ್ನ ನೋಡಿ ಖುಷಿ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ತಾವೇ ನೀವು ಗೌರವಿಸ್ಬೇಕು ಅಂತ ಹೇಳಿ ಅನಿಸ್ಕೊಳ್ತಾರೆ. ಸಾವಿರ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಜಪ ಮಾಡ್ಕೊಂತ ಕುಂತ ಏನು ಮಾಡ್ತಿರೋ, ಕಿಂಚಿತ್ತು ಗೀತವೊಂದು ಸಾಲದೆ ಒಂದು ಚಂದಾಗಿ ಹಾಡಿಬಿಟ್ರೆ ದೇವರ ಬಗ್ಗೆ, ಅದೇ ನಿಮ್ಮ ದೇವರು ಮಹಿಮೆ ಮಾಡ್ಕೋಬೇಕು ಅಂತ ನಾವು ಕೋಟಿ ಕೋಟಿ ಜಪ ಮಾಡುವಾಗಲೇ ನಾನು ಲಕ್ಷ ಗಟ್ಟಲೆ ಮಾತಾಡೋದು ಮುಖ್ಯ ಅಲ್ಲ. ಒಂದು ಭಕ್ತಿಯಿಂದ ಹಾಡಿದೊಡೆಯನ ಹಾಡು, ಬೇಡಿದೊಡೆಯನ ಬೇಡುವ ಒಡೆಯ ಒಡಲ ತೋರಿಯನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರೆಗೊಡ್ಡಿ ಬೇಡುವೆನ್ನುವಂತ ವಚನವನ್ನು ಹಾಡಿಬಿಟ್ರೆ ಸಾಕು. ಎಷ್ಟು ಜಪ ಮಾಡಿ ಏನ್ ಮಾಡೋದಿರಂತ. ಅದಕ್ಕಾಗಿ ಸಂಗೀತಕ್ಕೆ ಅಷ್ಟು ಬೆಲೆ ಅದ. ಅರವಿಂದ್ ಮಹರ್ಷಿಗಳು ಒಂದು ಸಾಲು ಹೇಳ್ತಾರೆ, ಬಹಳ ಮಾತಾಡಂಗಿಲ್ಲ ಅಂತೆ, ಅಜ್ಜಲ್ಲಿ 5 ನಿಮಿಷ ಕೊಟ್ಟಾರ, ಅದ್ರ ಒಳಗೆ ಮುಗಿಸ್ತೀವಿ. ಏನು ಬರದಾರ ಅಂದ್ರೆ, ಸೆಲ್ಫ್ ಈಸ್ ಅಡಾಪ್ಟೆಡ್ ಟು ಆರ್ಕೆಸ್ಟ್ರಾ. ಆರ್ಕೆಸ್ಟ್ರಾ ಅಂದ್ರೆ ಗೊತ್ತ, ಈ ಮನುಷ್ಯನ ಆತ್ಮ ಎದಕ್ಕೆ ಅಡಾಪ್ಟ್ ಮಾಡ್ಯಾನಂದ್ರೆ ಶಿವ, ಈ ಆರ್ಕೆಸ್ಟ್ರಾ ಅಂದ್ರೆ ಈಗ ಒಬ್ಬರೇ ಆಡಿಲ್ಲ ಅವರು, ಅದರ ಜೊತೆಗೆ ಸಂಗೀತ ಕಲಾವಿದರ ಹಾಗೆ ಬೇರೆ ಬೇರೆ ರಸಗಳಿಗೆ ಈ ಆತ್ಮವನ್ನ ಅಡಾಪ್ಟ್ ಮಾಡಿಬಿಟ್ಟಾನಂತ ಶಿವ. ಈಗ ನೋಡ್ರಿ, ಒಂದೊಂದು ರಾಗನ ಒಳತೀವಿ, ಅದೊಂದು ರಾಗನೆ, ಚೀರ್ತೀವಿ ಅದೊಂದು ರಾಗನೆ, ಖುಷಿ ಪಡೆದು ಅದೊಂದು ರಾಗನೆ. ಅದಕ್ಕಾಗಿ ಆತ್ಮವನ್ನ ರಸಕ್ಕೆ, ಅಂದ್ರೆ ನವರಸಗಳಿಗೆ ಅಡಾಪ್ಟ್ ಮಾಡಿಬಿಟ್ಟಾನಂತ ಶಿವ. ಹೀಗಾಗಿ ಸಂಗೀತ ಅಂದ್ರೆ ನಮಗೆಲ್ಲ ಹೆಮ್ಮೆ ವಿಷಯ. ಅದು ನಿರಂತರವಾಗಿ ಆಗಲಿ. ಇಲ್ಲಿರುವಂಥ ಮಕ್ಕಳು ಪ್ರತಿ ವರ್ಷ ಹೆಚ್ಚು ಅಂಕಗಳನ್ನು ಪಡೀಲಿ, ರ್ಯಾಂಕ್ಗಳನ್ನು ಪಡೀಲಿ ಅಂತ ಸಂದರ್ಭದಲ್ಲಿ ಸ್ವಾಮೀಜಿಯವರು ಏನು ಕನಸಿತ್ತು ಅಂತ ಅನಿಸ್ಕೊಳ್ಳುವಂಥ ಪ್ರಯತ್ನ ನಾವೆಲ್ಲರೂ ಇವತ್ತು ಮಾಡಬೇಕಾಗಿದೆ. ಈ ಸಾರಿ ಅದು ವಿಶೇಷವಾಗಿದೆ. ಮುಂದಿನ ಸಾರಿ ಕೂಡ ಅದು ಇನ್ನೂ ನಿರಂತರವಾಗಿ ಸಾಗಲಿಕ್ಕೆ ಸಂದರ್ಭದಲ್ಲಿ ಹಾರೈಸುತ್ತಾ, ವಿಶೇಷವಾಗಿ ನಿಜಗುಣ ಸ್ವಾಮೀಜಿಯವರ ಮಠ ಈ ರಾಜ್ಯದಲ್ಲಿ ಬಹುಶಃ ವಿಶಿಷ್ಟವಾಗಿರುವಂಥ ಒಂದು ಮಠ. ಎಲ್ಲ ಮಠಗಳಿಗೆ ಇದನ್ನ ಹೋಲಿಸ್ಲಿಕ್ಕಾಗಲ್ಲ. ಅವರು ಬೇರೆ ಬೇರೆ ಅವ್ರ ಪರಂಪರೆ, ಅವರಲ್ಲಿ ಆಚರಣೆಗಳಿಗೆ ವಿಭಿನ್ನವಾಗಿರ್ತದೆ, ಅವರ ಸಿದ್ಧಾಂತ ಬೇರೆ ಬೇರೆ ಆಗಿರ್ತದೆ. ಹೀಗಾಗಿ ಇದು ವಿಶೇಷವಾಗಿರುತ್ತೆ. ರಾಜ್ಯದಲ್ಲಿ ಹೆಚ್ಚು ಗಮನ ಸೆಳೆದಂಥ ಒಂದು ಮಠ. ಮತ್ತು ಸ್ವಾಮೀಜಿಯವರು ಅಷ್ಟೇ ಪ್ರಖ್ಯಾತಿದ್ದಾರೆ, ಮತ್ತು ಅಷ್ಟೇ ಬಹುಶಃ 90% ವಿರೋಧಿಗಳು ಕೂಡ ಅವ್ರಿಗೆ ಜಾಸ್ತಿ ಇದ್ದಾರೆ. 90% ಬಹುಶಃ ಇರ್ಬೋದು ನನ್ನ ಲೆಕ್ಕ. 10 ಜನ ಮಾತ್ರ ಅವ್ರನ್ನ ಪ್ರೀತಿ ಮಾಡೋದು ನಮ್ಮ ಭಾವನೆ. ಯಾಕೆ ನಿಜ ಎಲ್ಲಿ ಹೇಳ್ತೀವಿ ಅಲ್ಲಿ ಅವ್ರು ಹೆಚ್ಚಿರ್ತಾರೆ. ಬಸವಣ್ಣವ್ರಿಗೂ 12ನೇ ಶತಮಾನದಲ್ಲಿ ಇದಾಗಿತ್ತು. ಅವರು ಸತ್ಯಕ್ಕೆ ಹೋರಾಟ ಮಾಡ್ಲಿಕ್ಕೆ ಹೋಗಿ ತಮ್ಮ ಕುರ್ಚಿಯನ್ನ ಬಿಡಬೇಕಾಯಿತು, ಆಸ್ತಿ ಅಂತಸ್ತು ಬಿಡಬೇಕಾಯಿತು. ಸುಮಾರು ಲಕ್ಷಾಂತರ ಜನ ಅವ್ರ ಜೊತೆ ಬಿಟ್ಟು ಅಲ್ಲಿಂದ ಕಲ್ಯಾಣ ಕ್ರಾಂತಿ ಆದಾಗ ಹೊರಹೋಗುವಂತ ಪ್ರಶ್ನೆ ಬಂತು. ಬಹುಶಃ ಅದು ಆಗಿದ್ದು ಸಂವಿಧಾನ ಇರೋದ್ರಿಂದ ಇವರು ಬಚಾವಾಗಿದ್ದಾರೆ ಸ್ವಾಮೀಜಿಯವರು. ಆ ಸಂವಿಧಾನ ಇರಲಿಲ್ಲ. ಹೀಗಾಗಿ ಸಂವಿಧಾನ ಇರೋದ್ರಿಂದ ಸ್ವಾಮೀಜಿಗೆ ಎಲ್ಲ ರೀತಿಯ ರಕ್ಷಣೆ ಇರೋದ್ರಿಂದ ಇವತ್ತು ಅವ್ರು ಗಟ್ಟಿಯಾಗಿ ಇಲ್ಲಿ ಕೂತಿದ್ದಾರೆ. ಬಸವಣ್ಣವರ ಹೋರಾಟವನ್ನ ಗಟ್ಟಿಯಾಗಿರುವಂತ ಕೆಲವು ಸ್ವಾಮಿಗಳಲ್ಲಿ ಕೂಡ ಅವರ ಏಕೈಕ ಸಂತ ನಮ್ಮ ಬಹಳ ಅವ್ರ ಬಗ್ಗೆ ಹೆಮ್ಮೆ ಇದೆ, ಗೌರವ ಕೂಡ ಇದೆ. ಹೀಗಾಗಿ ಬಸವಣ್ಣವರ ನಿಜವಾದ ಹೋರಾಟ, ಅವರ ವಿಚಾರಗಳನ್ನ ನಾವು ಈ ಸಮಾಜಕ್ಕೆ ಭೂಮಿಗೆ ಹೇಳುವಲ್ಲಿ ವಿಫಲರಾಗಿದ್ದೇವೆ. ನಾವು ನಿಜವಾಗಿ ಹೇಳಲಿಕ್ಕೆ ನಮ್ಗೆ ಇನ್ನೂ ಆಗಿಲ್ಲ. ಅಲ್ಲಿ ಆಗಿರುವಂಥ ಕ್ರಾಂತಿನ ಬೇರೆ, ಹೋರಾಟ ಬೇರೆ. ಈಗ ನಾವು ಹೇಳ್ತಾ ಇರೋದು ಬೇರೆ ದಾರಿಯಲ್ಲಿ ಸಾಗೋದ್ರಿಂದ ಅವನ್ನ ಹೆಚ್ಚು ನಾವು ಜನರಿಗೆ ಮುಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನೇ ನಾವು ಸ್ವಾಮೀಜಿ ಅವರು, ನಾವು ಅನೇಕ ಸ್ವಾಮೀಜಿಯವರು ಕೂಡ ಮಾಡುವಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಜನಾಂಗಕ್ಕೆ ಅವರ ನಿಜವಾದ ಹೋರಾಟ ವಿಚಾರಗಳು ಇವತ್ತು ನಾವು ತಿಳಿಸೋದು ಬಹಳ ಅವಶ್ಯಕತೆ ಇದೆ. ಎಲ್ಲಿವರೆಗೂ ವಿಚಾರ ತಿಳಿಲಿಕ್ಕಾಗಲ್ಲ, ಅಲ್ಲಿ ನಾವು ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದೇ ಅಂತ ಭಾವನೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅವರ ಬಹುಶಃ ಬೋರ್ಡ್ ನೋಡೋದು ಸಾಕು. ಅವ್ರು ಹೇಳಿರುವಂಥ ಎಲ್ಲ ವಿಚಾರಗಳು ಇಲ್ಲೇ ಇದೆ. ಅದ್ರ ಬಗ್ಗೆ ನಾವು ಯಾರು ಕೂಡ ಅದು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಇಲ್ಲೇ ನಮ್ಮ ಪಕ್ಕಕ್ಕೆ ಕಣ್ಣಿಗೆ ಕಾಣಿದ್ರು ಕೂಡ ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ಅದನ್ನ ಹೆಚ್ಚು ನಾವು ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನ ಆದಾಗ ಬಸವಣ್ಣರು ಇನ್ನೂ ಬಹಳ ಎತ್ತರಕ್ಕೆ ಅವರ ವಿಚಾರಗಳು ಹೋಗ್ತಾವೆ. ಈಶ್ವರವಾಗಿ ಅವ್ರನ್ನೂ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸಾಧ್ಯದಷ್ಟು ನಾವು ಆ ವಿಚಾರಗಳನ್ನ
ತಿಳಿಸುವಂಥ ಪ್ರಯತ್ನ ನಾವು ಕೂಡ ಕಳೆದ 30 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಅವ್ರ ವಿಚಾರಗಳನ್ನ ಮನೆ ಮನೆಗೆ ಮುಟ್ಟಿಸಬೇಕು, ಅವರ ವಿಚಾರಗಳನ್ನ ಪ್ರತಿಯೊಬ್ಬರು ಅಳವಡಿಸಬೇಕಂತ ನಮ್ಮ ವಿಚಾರ ಇದೆ. ಆ ನಿಟ್ಟಿನಲ್ಲಿ ಹೋಗೋಣ. ಯಾರು ನಿಜವಾಗಿ ಬಸವಣ್ಣವರ ಪ್ರತಿಪಾದಕರಿದ್ದಾರೆ ಅವ್ರಿಗೆ ನಾವು ಹೆಚ್ಚು ಶಕ್ತಿ ತುಂಬುವಂತ, ಅವ್ರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಅದಾಗ ನಿಜವಾದ ಕ್ರಾಂತಿಗೆ ಮಾತು ಬರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಗೌರವ ಸಲ್ಲಿಸಿದ್ದು, ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಅದು ಮುಂದಿನ ಮಕ್ಕಳಿಗೆ ಪ್ರೇರಣೆ ಆಗಲಿ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳುತ್ತಾ, ಸ್ವಾಮೀಜಿ ಅವರ ಹೋರಾಟ ಬಹಳ ಅವಶ್ಯಕತೆ ಇದೆ. ಅದನ್ನ ಯಾರು ಕೂಡ ಅಳವಡಿಸಿಕೊಳ್ಬೇಕು. ಸತೀಶ್ ಜಾರಕಿಹೊಳಿ ಸಾಹೇಬರು ಏನು ಸಾಕಷ್ಟು ಸಮಾಜವನ್ನು ತಿದ್ದಲಿಕ್ಕೆ ಅವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಮಾನವ ಬಂಧುತ್ವ ವೇದಿಕೆ ಮೂಲಕ ಸಮಾಜದಲ್ಲಿ ನಡೆದು ಬಂದಂತ ತಪ್ಪುಗಳನ್ನು ತಿದ್ದುತ್ತಾ ಇದ್ದಾರೆ, ಒಳ್ಳೆ ದಾರಿ ತೋರಿಸ್ತಾ ಇದ್ದಾರೆ. ನಾವು ದಾರಿ ತೋರಿಸ್ಬೋದು ಅಷ್ಟೇ, ಆ ದಾರಿಯಲ್ಲಿ ನಡೆದುಕೊಂಡು ಹೋಗೋದು ನಾವು, ಅದು ನಮ್ಮ ಒಳಗಿಂದ ಬರಬೇಕು. ಇನ್ನೂ ಹೆಚ್ಚಿನ ಈ ವಿದ್ಯಾಭ್ಯಾಸಕ್ಕೆ ನಾವೆಲ್ಲರೂ ಸೇರ್ಕೊಂಡು ಪ್ರೋತ್ಸಾಹ ನೀಡೋಣ. ಯಾಕಪ್ಪ ಅಂತಂದ್ರೆ ಜೀವನದಲ್ಲಿ ಕಡಿಗೆ ನಮ್ಮ ಜೊತೆ ಉಳಿಯೋದು ಬರೀ ವಿದ್ಯೆ ಅಷ್ಟೇ, ಎಲ್ಲ ನಮ್ಮ ಕಡೆಯಿಂದ ಹೋಗುತ್ತೆ, ವಿದ್ಯೆ ಉಳಿಯುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡೋಣ. ಎಲ್ಲರೂ ಒಗ್ಗಟ್ಟಾಗಿ, ಹನಿ ಹನಿ ಸೇರಿದ್ರೇನೆ ಹಳ್ಳ, ಎಲ್ಲರೂ ಕೂಡ್ಕೊಂಡು ಈ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ. ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಗುರುಗಳು ಆಯೋಜನೆ ಮಾಡಿದ್ದಾರೆ. ಮಳೆಯ ಕಾರಣದಿಂದ ಹೊರಗಡೆ ನಡಿಬೇಕಾದ ಕಾರ್ಯಕ್ರಮ ಒಳಗಡೆ, ಆದರೆ ಶಾಸ್ತ್ರೀಯ ಗಾಯನದಲ್ಲಿ ಆ ಭಕ್ತಿಯಲ್ಲಿ ನಾವೆಲ್ಲ ಮುಳುಗೋಗಿ ನಾವು ಹೊರಗಡೆ ಕುಂತೇವೆ ಒಳಗಡೆ ಕುಂತೇವೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ತಮ್ಮ ಈ ಕಾರ್ಯಕ್ರಮಗಳು, ಈ ಧಾರ್ಮಿಕ ಲಿಂಗವೇ ಲಿಂಗವೇ ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸಿ ಕಪಿಲ ಸಿದ್ಧ ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.